ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ರೆಡಿಯಾಗಿ ನನ್ನ ಫ್ರೆಂಡ್ ಮಗು ಬರ್ಡೇ ಇತ್ತು. ಸರಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ದೇವನಹಳ್ಳಿಗೆ ಹೋಗಬೇಕಾಗಿತ್ತು ನನ್ನ ತಂಗಿ ಮನೆಗೆ. ಯಾಕಂದರೆ ಹೋದ ವಾರ ಅವಳು ಬಂದಿದ್ಲು. ಈ ವಾರ ನಾವೆಲ್ಲೂ ಹೊರಗಡೆ ಹೋಗೋದು ಏನು ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ಒಂದು ತಿಂಗಳಿಂದ ಸುತ್ತಾಡ್ತಾನೆ ಇದ್ದೀನಿ. ಈ ವಾರ ಮನೇಲೇ ಇರೋಣ ಅಂತೇಳಿ ಅಂದ್ಕೊಂಡೆ. ಸರಿ ಅಂತೇಳಿ ನನ್ನ ಫ್ರೆಂಡು ನಿನ್ನೆ ಬಂದು ಅವ್ರ ಮಗಳು ಬರ್ಡೇ ಇತ್ತು, ಇನ್ವೈಟ್ ಮಾಡಿಬಿಟ್ಟು ಹೋದರು. ಆಯ್ತು ಇವತ್ತು ಹೋಗೋದು ಬೇಡ, ಯಾಕಂದರೆ ನನ್ನ ತಂಗಿ ಮನೆಗೆ ನೆಕ್ಸ್ಟ್ ವೀಕ್ ಹೋಗೋದು, ಮತ್ತು ನಾವು ಬರ್ತಡೇಗೆ ಹೋಗೋಕ್ಕಾಗತ್ತಾ ಅಂತೇಳ್ಬಿಟ್ಟು ಸರಿ ಅಲ್ಲೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ನನ್ನ ಮಗಳಿಗೆ ಕರೆದೆ, ಅವಳು ಬರಲ್ಲ ಅಂತ ಹೇಳಿದ್ಲು. ಸರಿ ನಾನು ನನ್ನ ತಂಗಿ ನನ್ನ ಮಗ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ಅಲ್ಲಿ ಬರ್ತಡೇನಲ್ಲಿ ಯಾರ್ಯಾರು ಬಂದಿರ್ತಾರೆ, ಹೇಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂಥೇಳಿ ಹಾಗೆ ನಿಮಗೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ನಾನು ಹೇಳೋದೇ ಬೇಡ, ಆ್ಯಕ್ಚುಲಿ ಇವರಂತೂ ಬರ್ತಡೇ ಮಾತ್ರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ತೀರಾ ಓವರಾಗೆಲ್ಲ ಡೆಕೋರೇಷನ್ ಮಾಡಿಲ್ಲ ಅಂದ್ರೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದಕ್ಕಿಂತಲೂ ತುಂಬ ಜನ ಬಂದಿರ್ತಾರೆ. ಎಷ್ಟು ಜನ ಬಂದಿರ್ತಾರೆ ಅಂದರೆ, ನನಗೆ ಆ್ಯಕ್ಚುಲಿ ಇವ್ರ ಮನೇಲಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರೆ ನನಗೆ ಮಿಸ್ ಮಾಡೋದಕ್ಕೆ ಮನಸ್ಸು ಬರೋಲ್ಲ. ಯಾಕಂದರೆ ಅಷ್ಟು ಜನ ಸೇರಿರ್ತಾರೆ ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮೇಯ್ನು ನಮಗೆ ಬೇಕಾಗಿರೋದು ಮನೆಗೆ ಹೋದಾಗ ಅವ್ರ ಬಾಯಿ ತುಂಬ ಮಾತಾಡಬೇಕು, ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರಲ್ಲ. ಸೊ ಅಂಥ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ನನಗೊಂಚೂರು ಬೇಜಾರಾಗಲ್ಲ. ನಾನು ಎಷ್ಟೇ ಬ್ಯುಸಿ ಇದ್ದರೂ, ನನಗೇನೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ನಾನು ಫ್ರೀ ಮಾಡ್ಕೋತೀನಿ ಅಂಥವ್ರ ಮನೆಗೆ ಹೋಗೋದಕ್ಕೆ ಮಾತ್ರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಇವ್ರ ಫ್ಯಾಮಿಲಿನೇ ಒಂಥರ ಫೇವ್ರೇಟು. ಇವ್ರದ್ದು ಒಂದು ಜಾಯಿಂಟ್ ಫ್ಯಾಮಿಲಿ. ಇವರು ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಲಾಸ್ಟು 2 ತಿಂಗಳಿಂದ ಒಂದು ಬರ್ತಡೇಗೆ ಹೋಗಿದ್ದೆ ಇವ್ರ ಮನೇಲೇ. ಸೊ ಇವರು ನನಗೆ ಫ್ರೆಂಡು ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಫ್ರೆಂಡು. ತುಂಬ ಆ್ಯಕ್ಚುಲಿ ಸುಮಾರು ವರ್ಷಗಳಿಂದ ಪರಿಚಯ. ಸೊ ಹಂಗಾಗಿ ನಾನು ಇವ್ರ ಮನೆಗಳಲ್ಲಿ ಮಿಸ್ ಮಾಡಲ್ಲ ಫಂಕ್ಷನ್ಗಳಿಗೆ ಹೋಗೋದಕ್ಕೆ. ಮತ್ತು ಇಷ್ಟು ಜನ ಏನಿದ್ದಾರೆ, ಈ ಸಲ ಕಮ್ಮಿ ಇದ್ದಾರೆ. ಯಾಕಂದರೆ ಈಗ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಊರುಗಳಿಗೆ ಹೋಗಿದ್ದಾರೆ. ತುಂಬ ಮನೆಯವರು ಇರಲಿಲ್ಲ, ಯಾಕಂದರೆ ಇವ್ರಿಗೆ ಸುಮಾರು ಬಾಡಿಗೆ ಮನೆಗಳಿದ್ದಾವೆ. ಅವ್ರ ಬಾಡಿಗೆ ಮನೆಗಳವರೆಲ್ಲ ಸುಮಾರು ಜನ ಇರಲಿಲ್ಲ. ಮತ್ತು ಇವ್ರ ರೋಡಲ್ಲೂ ಅಷ್ಟೇ, ಯಾರದೇ ಒಂದು ಬರ್ತಡೇ ನಡೀತಿದ್ರು ಒಂಥರ ಮದುವೆಗೆ ಸೇರೋ ಥರ ಜನಗಳು ಸೇರ್ತಾರೆ. ಅದೇ ಒಂಥರ ಖುಷಿ ನನಗೆ ನೋಡೋದಕ್ಕೆ. ಮತ್ತು ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಇವ್ರು ಗಣೇಶ ಹಬ್ಬ ಮಾಡ್ತಾರೆ, ಚಿಂದಿ ಥರ ಮಾಡ್ತಾರೆ. ಏನು ಸಖತ್ತಾಗಿ ಮಾಡ್ತಾರಂದರೆ, ಈ ಸಲ ಅಂತೂ ನಾನು ಖಂಡಿತ ಮಿಸ್ ಮಾಡಲ್ಲ. ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಹೇಳ್ಬೇಕಂದ್ರೆ ಇವ್ರದ್ದೇ ಒಂದು ದೊಡ್ಡ ಫ್ಯಾಮಿಲಿ ಇದೆ. ಸೊ ಫಂಕ್ಷನ್ಗಳಿಗೆ ಬೇರೆಯವ್ರಿಗಿಂತ ಇವರೇ ಮನೆ ತುಂಬ ಜನ ಇರ್ತಾರೆ. ಅದನ್ನು ನೋಡೋಕೆ ಒಂಥರ ಖುಷಿಯಾಗುತ್ತೆ. ಸೊ ಈಗಿನ ಕಾಲದಲ್ಲಿ ಎಷ್ಟು ಮನೆಗಳಲ್ಲಿ ಪ್ರಾಬ್ಲಮ್ ಇರುತ್ತೆ, ಮನಸ್ತಾಪಗಳಿರುತ್ತೆ. ಅಂಥದ್ರಲ್ಲೂ ಈ ಥರ ಕುಟುಂಬ ಇದೆಯಲ್ಲ, ಇದನ್ನು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ದೊಡ್ಡ ಮನೆ ಇರುತ್ತೆ, ಆ ಮನೆಯಲ್ಲಿ 5-6 ರೂಮ್ಗಳಿರುತ್ತೆ. ಆ ಮನೆಯಲ್ಲಿ ಬೇಕಾದಷ್ಟು ಕಾರ್ಗಳಿರುತ್ತೆ, ಕೆಲಸ ಮಾಡೋರು ಇರ್ತಾರೆ. ಆದರೆ ನಮಗೆ ನಾವು ಪ್ರೀತಿ ಮಾಡೋರು, ನಮ್ಮನ್ನು ಪ್ರೀತಿ ಮಾಡೋರು ಒಂದು ಫ್ಯಾಮಿಲಿ ಜನಗಳಿಲ್ಲ ಅಂತಂದರೆ ಅಷ್ಟು ದೊಡ್ಡ ಮನೇಲಿದ್ದು ಏನು ಪ್ರಯೋಜನ ಅಲ್ವಾ? ಸೊ ನಾವು ಮನೆ ಇಂಪಾರ್ಟೆಂಟ್ ಬರಲ್ಲ, ನಮ್ಮ ಮನೆಯಲ್ಲಿರೋ ಮನಸ್ಸುಗಳು ಯಾವ ಥರ ಇದೆ, ಆ ಕುಟುಂಬದಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮೇಯ್ನ್ ಅದು ಬೇಕಾಗುತ್ತೆ. ಇವ್ರಿಗೆ ಮನೆಯೂ ತುಂಬ ದೊಡ್ಡದಾಗಿದೆ, ಮನೇಲಿರೋರ ಮನಸ್ಸುಗಳು ತುಂಬ ಚೆನ್ನಾಗಿದೆ. ಯಾಕಂತಂದರೆ ಇದರಲ್ಲಿ ಮಗ ಸೊಸೆದಿರೇ ಇರೋದು, ಅತ್ತೆ ಮಾವ. ಸೊ ಈಗಿನ ಕಾಲದಲ್ಲಿ ಈ ಥರ ಒಂದು ಅಡ್ಜಸ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿ ಇದೆ ಅಂತಂದರೆ, ಆ್ಯಕ್ಚುಲಿ ಇಲ್ಲಿರೋದು 4 ಫ್ಯಾಮಿಲಿ ಇರೋದು, 3 ಜನ ಗಂಡು ಮಕ್ಕಳು, 3 ಜನ ಸೊಸೆದಿರು. ಸೊ ಈ ಥರ ಎಲ್ಲ ಒಂದು ನೋಡಿದಾಗ ಖುಷಿ ಆಗುತ್ತೆ. ಎಲ್ಲರಿಗೂ ಈ ಥರ ಭಾಗ್ಯ ಸಿಗಲ್ಲ ಕುಟುಂಬದಲ್ಲಿ ಇರೋದಕ್ಕೆ. ಎಷ್ಟೋ ಜನಕ್ಕೆ ಕೈ ತುಂಬ ದುಡ್ಡಿರುತ್ತೆ, ದೊಡ್ಡ ಮನೆಗಳಿರುತ್ತೆ, ಮನೇಲಿ ಇರೋದಕ್ಕೆ ಜನಗಳೇ ಇರಲ್ಲ. 2-3 ಇರ್ತಾರೆ, ಮಕ್ಕಳು ಫಾರಿನ್ಗಳಲ್ಲಿ ಇರ್ತಾರೆ. ಸೊ ಈ ಥರ ಒಂದು ಜನ್ರೇಷನ್ನಲ್ಲಿ ಸೊ ಇಷ್ಟು ಚೆನ್ನಾಗಿ ಕುಟುಂಬದಲ್ಲಿ ನೋಡಿ, ಒಂದು ಮಗು ಬರ್ತ್ಡೇ ಮಾಡ್ತಿದ್ದಾರೆ. ಎಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅಂದರೆ, ಗ್ರ್ಯಾಂಡ್ ಅನ್ನೋದಕ್ಕಿಂತ ಈ ಜನಗಳು ಸೇರಿದಾರಲ್ಲ ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಮತ್ತು ಇವ್ರ ರೋಡ್ ಅಂತೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೂಪರು ಬಿಡಿ. ಯಾಕಂತಂದರೆ ಅವರು ರೋಡಲ್ಲಿ ಏನೇ ಒಂದು ಕಷ್ಟ ಬರಲಿ ಸುಖ ಬರಲಿ ಎಲ್ಲರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇರ್ತಾರಲ್ಲ, ಆ ಥರ ಒಂದು ಏರಿಯಾಗಳಲ್ಲಿ ನಿಜವಾಗ್ಲೂ ಎಷ್ಟೇ ವರ್ಷ ನಾವು ಮನೆಗಳು ಮಾಡ್ಕೊಂಡಿದ್ರು ಒಂದು ಚೂರು ಬೇಜಾರಾಗಲ್ಲ. ಒಂಥರ ಇವರಿರೋ ರೋಡೇ ಒಂಥರ ಸೇಫ್ಟಿ ಥರ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ಸ್ವಂತ ಮನೆಗಳವರು. ಅಲ್ಲಿ ಬಾಡಿಗೆಗೆ ಬಂದಿರೋರು ಕೂಡ ಯಾರು ನಾವು ಬಾಡಿಗೆ ಮನೆ ಅನ್ನೋ ಥರ ಫೀಲ್ ಮಾಡ್ಕೊಳ್ಳಲ್ಲ, ಎಲ್ಲ ಸ್ವಂತ ಮನೆಗಳು ಇರೋರ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನನಗೆ ಇವ್ರ ಮನೆ ರೋಡು ಭಾಳ ಇಷ್ಟ. ನಾನು 7 ಗಂಟೆವರೆಗೂ ಸುಮ್ಮನೆ ಕೂತ್ಕೊಂಡಿದ್ದೆ. ನನ್ನ ಮಗಳು ಒಂದು 10 ಸಲ ಹೇಳಿದ್ಲು, ಮಮ್ಮಿ ಹೋಗು ಮಮ್ಮಿ, ಬೇಗ ರೆಡಿಯಾಗಿ ಹೋಗು. ಯಾಕಂದರೆ ಅವಳು ನನ್ನ ಮಗಳಿಗೂ ಗೊತ್ತಾಗುತ್ತೆ ನಾನು ಯಾರ ಮನೆಗೆ ಹೋಗಬೇಕು ಹೋಗಬಾರ್ದು ಅಂತ. ಕೆಲವೊಂದೊಂದು ಫಂಕ್ಷನ್ಗಳಿಗೆ ನನ್ನ ಮಗಳು ಹೋಗೋದಕ್ಕೆ ಬಿಡಲ್ಲ. ಬೇಡ ಮಮ್ಮಿ ನೀನು ಹೋಗಬೇಡ ಅಂತ ಹೇಳ್ತಾಳೆ. ಸೊ ನನ್ನನ್ನು ಇಷ್ಟಪಡೋರು, ನಾನು ಇಷ್ಟಪಡೋರು ಎಷ್ಟೇ ದೂರ ಇದ್ರೂ ನಾನು ಅಂಥ ಫಂಕ್ಷನ್ಗಳು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲ್ಲ. ಕೆಲವೊಬ್ಬೊಬ್ಬರು ಈ ಕಾಟಾಚಾರವಾಗಿ ಕರೆದಿರ್ತಾರೆ, ಕಾಟಾಚಾರವಾಗಿ ಮಾತಾಡ್ತಿರ್ತಾರೆ. ನನಗೆ ಎಷ್ಟೇ ಅವ್ರ ಹತ್ತಿರದವರಾದರೂ, ಎಷ್ಟೇ ಅಕ್ಕಪಕ್ಕದಲ್ಲಿದ್ದರೂ ನಾನು ಬ್ಯುಸಿ ಇರೋ ಥರನೇ ತೋರಿಸ್ಕೊಂಡು ನಾನು ಆ ಫಂಕ್ಷನ್ಗಳೆಲ್ಲ ಅಟೆಂಡ್ ಆಗಲ್ಲ. ಸೊ ನನಗೆ ತುಂಬ ಇಂಪಾರ್ಟೆಂಟು, ಇವ್ರು ನನಗೆ ಬೇಕೇ ಬೇಕು ಅನ್ನೋರು ಫಂಕ್ಷನ್ಗಳಿಗೆ. ನನಗೆಷ್ಟೇ ಏನೇ ಕಷ್ಟ ಇದ್ದರೂ ನಾನು ಮಿಸ್ ಮಾಡದೆ ಹೋಗ್ತೀನಿ.
ಊಟ ಎಲ್ಲನೂ ತುಂಬ ಚೆನ್ನಾಗಿತ್ತು. ಪಲಾವು, ಜಾಮೂನು, ಬಜ್ಜಿ ಮಾಡಿದರು. ಚೆನ್ನಾಗಿತ್ತು ಅನ್ನೋದಕ್ಕಿಂತ ಅದರಲ್ಲಿ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಸೇರಿಕೊಂಡು ನೋಡಿ, ಇಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಮನೆಯಲ್ಲಿ ಎಷ್ಟು ಜನ ಕೂತ್ಕೊಂಡು ಅಡುಗೆ ಮಾಡಿರ್ತಾರೆ. ಅವರೆಲ್ಲರದ್ದು ಪ್ರೀತಿ ಆ ಊಟದಲ್ಲಿರುತ್ತಲ್ಲ. ಸೊ ಒಂದು ತುತ್ತು ಊಟ ಮಾಡೋರು 2 ತುತ್ತು ಊಟ ಮಾಡ್ತಾರೆ. ಬಟ್ ತುಂಬ ಚೆನ್ನಾಗಿತ್ತು ಊಟ ಅಂತಲೇ. ಆ್ಯಕ್ಚುಲಿ ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಬರೋಣ ಅಂದ್ಕೊಂಡ್ವಿ. ಸೊ ನನ್ನ ಕಡೆಯಿಂದ ಈ ಒಂದು ಫ್ಯಾಮಿಲಿ ಮೇಲೆ ಯಾರ ಕಣ್ಣು ಬೀಳಬಾರ್ದು, ಇವ್ರು ಯಾವಾಗಲೂ ಇದೇ ಥರ ಖುಷಿಯಾಗಿರಲಿ ಅನ್ನೋದೇ ನನ್ನ ಆಸೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.